ನಮಸ್ಕಾರ ವೀಕ್ಷಕರೇ. ಈ ದಿನ ಡಿವಿಜಿ ಅವರ ಕಗ್ಗಗಳನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಆ ಕಗ್ಗಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ. ಪುಸ್ತಕದಿ ದೊರೆತರಿವು, ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆರೆದರಿವು, ಚಿತ್ತದೊಳು ಬೆಳೆದರಿವು, ತರು ತಳೆದ ಪುಷ್ಪ, ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಎಷ್ಟೊಂದು ಸುಂದರ ಸಾಲುಗಳು ಅಲ್ವಾ? ಪುಸ್ತಕದ ಜ್ಞಾನ ಕೇವಲ ಮಸ್ತಕಕ್ಕೆ ಅನ್ನುವಂತ ವಿಚಾರವನ್ನ ಹೇಳ್ತಕ್ಕಂಥದ್ದು. ಎಷ್ಟೇ ಪುಸ್ತಕಗಳನ್ನು ಓದಿದ್ರು ಕೂಡ, ಎಷ್ಟೇ ಓದ್ತಾ ಹೋದ್ರೂ ಕೂಡ, ಜೊತೆಗೆ ಎಷ್ಟೇ ಶಿಕ್ಷಣವನ್ನ ಪಡೆದ್ರೂ ಕೂಡ ಅದು ಎಲ್ಲವೂ ಕೂಡ ಮಸ್ತಕದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅತಿಯಾಗಿ ಬಳಕೆಗೆ ಬರುವಂತಹದ್ದು ಅಂದ್ರೆ ಜೀವನಾನುಭವ ಅಂತಕ್ಕಂಥದ್ದು. ಪುಸ್ತಕಗಳಿಗಿಂತ ಅಥವಾ ಓದಿಗಿಂತ ಮಿಗಿಲಾದುದು ಜೀವನಾನುಭವ ಅನ್ನುವುದನ್ನ ಇಲ್ಲಿ ಡಿವಿಜಿ ಅವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅಂತ ಜೀವನಾನುಭವಗಳು ವಿಶೇಷವಾಗಿದ್ದು, ಅನುಭವದಲ್ಲಿ ಅಮೃತ ಇದೆ ಅನ್ನುವುದನ್ನ ತುಂಬಾ ಸುಂದರವಾಗಿ ಡಿವಿಜಿ ಅವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇವೆಲ್ಲವುಗಳನ್ನ ಅವಲೋಕಿಸ್ತಾ ಹೋದ್ರೆ ಅನುಭವ ಅನ್ನುವುದು ತುಂಬಾ ದೊಡ್ಡದು ಅಂತಕ್ಕಂಥದ್ದು. ಮನುಷ್ಯನ ಹುಟ್ಟಿನಿಂದ ಚಟ್ಟದವರೆಗೆ ಆತನ ಸಾವಿನ ಕ್ಷಣಗಳಲ್ಲಿ ಕೂಡ ಅನುಭವಗಳು ಅಥವಾ ಕಲಿಕೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅನ್ನುವುದನ್ನ ಇಲ್ಲೇ ಡಿವಿಜಿ ಅವರು ಹೇಳ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಮತ್ತೆ ಮುಂದಿನ ಒಂದಿಷ್ಟು ಸಾಲುಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ದಿವಸದಿನ್ ದಿವಸಕ್ಕೆ, ನಿಮಿಷದಿನ್ ನಿಮಿಷಕ್ಕೆ, ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ, ಭವಿಷ್ಯವ ಚಿಂತಿಸದೆ, ಬದುಕು ನೂಕುತ್ತಿರು, ಬದುಕು ನೂಕುತ್ತಿರು, ವಿವರಗಳ ಜೋಡಿಸುವ, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಯಜಮಾನ ಬೇರಿಹನು, ಸವೆಸು ನೀಂ ಜನುಮವನು ಮಂಕುತಿಮ್ಮ, ಸವೆಸು ನೀಂ ಜನುಮವನು ಮಂಕುತಿಮ್ಮ. ಎಷ್ಟೊಂದು ಸುಂದರವಾದಂತಹ ಸಾಲುಗಳು ಅಲ್ವಾ? ನಮ್ಮ ಜೀವನವನ್ನ ನಾವು ಸಾಗಿಸ್ತಾನೇ ಹೋಗ್ಬೇಕು ಅಂತಕ್ಕಂಥದ್ದು. ಯಾವುದೇ ರೀತಿಯಾದಂತ ದಿವಸದಿಂದ ದಿವಸಕ್ಕೆ ಯೋಚನೆಯನ್ನು ಮಾಡುವುದಾಗಿರ್ಬೋದು, ಅಥವಾ ಕ್ಷಣ ಕ್ಷಣಕ್ಕೂ ಯೋಚನೆಯನ್ನು ಮಾಡಿದ್ರ ಫಲ ಏನೇ ಇಲ್ಲ ಅಂತಕ್ಕಂಥದ್ದು. ಚಿಂತೆ ಚಿತೆಗೆ ಸಮಾನ. ಅದಕ್ಕಾಗಿ ಚಿಂತೆಯನ್ನ ಮಾಡುವುದನ್ನ ಬಿಟ್ಟು ನಮ್ಮ ಜೀವನದ ಕ್ಷಣಗಳನ್ನ ನೂಗ್ತಾ ಹೋಗ್ಬೇಕು. ಯಾಕಂದ್ರೆ ಎಲ್ಲವೂ ಕೂಡ ನಮ್ಮ ಒಂದು ಕೈಯಲ್ಲಿ ಏನೂ ಇಲ್ಲ. ಯಜಮಾನ ಬೇರ್ಯನು, ಆತ ಆಡಿಸಿದ ಹಾಗೆ ನಾವು ಆಡ್ಬೇಕು ಅಷ್ಟೇ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಬದುಕನ್ನ ನೂಗ್ತಾ ಇರಬೇಕು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ನಮ್ಮಿಂದ ಏನಾಗ್ಬೇಕು, ನಾವು ಏನ್ ಮಾಡ್ಬೇಕು ಅನ್ನುವುದನ್ನು ಎಲ್ಲವೂ ಕೂಡ ನಿರ್ಧರಿಸುವವನು ದೇವರೊಬ್ಬನಿದ್ದಾನೆ, ಅವನು ನಿರ್ಧರಿಸ್ತಾನ. ಅದನ್ನ ಬಿಟ್ಟು ನಮ್ಮಲ್ಲಿ ಏನು ಇಲ್ಲ. ನಾವು ದಿನಗಳನ್ನ ನೂಗ್ತಾ ನೂಗ್ತಾ ಹೋಗ್ಬೇಕು. ನಾವು ನೆಪ ಮಾತ್ರ, ನಮ್ಮನ್ನ ನಡೆಸುವ ಶಕ್ತಿ ಹೊಂದಿದೆ ಅಂತಕ್ಕಂಥದ್ದನ್ನ ಇಲ್ಲೇ ಡಿವಿಜಿ ಅವರು ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನ ಕಾಣ್ತೀವಿ. ಈ ರೀತಿಯಾಗಿ ಅನೇಕ ವಿಶೇಷವಾದಂತಹ ಕೆಲವೊಂದಿಷ್ಟು ಜೀವನ ಸಂದೇಶಗಳನ್ನ ಡಿವಿಜಿ ಅವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಜೀವನಾನುಭವ ಅನ್ನೋದು ದೊಡ್ಡದು. ಆ ಜೀವನಾನುಭವ ಅನ್ನೋದು ಪುಸ್ತಕದಲ್ಲಿ ಇಲ್ಲ ಅಂತಕ್ಕಂಥದ್ದು. ಪುಸ್ತಕ ಕೇವಲ ಮಸ್ತಕಕ್ಕೆ ಮಾತ್ರ ಸೀಮಿತ. ಜೀವನದಲ್ಲಿ ಪಡೆಯತಕ್ಕಂತ ಅನುಭವಗಳ ನಮ್ಮ ಉಸಿರಿರುವವರೆಗೂ ಕೂಡ ಬಂದೇ ಬರ್ತವೆ ಅಂತಕ್ಕಂತ ಮಾತನ್ನ ಇಲ್ಲಿ ಡಿವಿಜಿ ಅವರು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ಕೂಡ ಅಥವಾ ದಿವಸದಿಂದ ದಿವಸಕ್ಕೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಎಲ್ಲವೂ ಕೂಡ ನಡೆಸುವವನು, ಎಲ್ಲ ನಮ್ಮ ಜೀವನದ ಬೇಕು ಬೇಡುಗಳನ್ನ ನಿರ್ಧರಿಸುವವನು ಒಬ್ಬನಿದ್ದಾನೆ. ಅವನೇ ಯಜಮಾನ, ಅಂದ್ರೆ ದೇವರು ಅಂತಕ್ಕಂಥದ್ದು. ಕಾಣದ ಕೈ ಒಂದು ಇದೆ. ಆ ಕೈ ನಮ್ಮನ್ನು ಹೇಗೆ ನಡೆಸುತ್ತೆ, ದಾರಿಯನ್ನ ಹೇಗೆ ತೋರಿಸುತ್ತೆ, ಹಾಗೆ ನಡೀತಾ ಹೋಗ್ಬೇಕು ಅಂತಕ್ಕಂತ ವಿಚಾರವನ್ನ ಡಿವಿಜಿ ಅವರು ಈ ಎರಡು ಕಗ್ಗಗಳಲ್ಲಿ ತುಂಬಾ ಸುಂದರವಾಗಿ
ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇಷ್ಟೊಂದು ಸುಂದರವಾದಂತ ವಿಚಾರಗಳನ್ನ ನಮಗೆ ಕೊಡಮಾಡಿದ ಡಿವಿಜಿಯವರಿಗೆ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ತಾವು ಕೂಡ ಇದುವರೆಗೆ ಆಲಿಸಿದ್ದಕ್ಕಾಗಿ ತಮಗೂ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಭೇಟಿಯಾಗೋಣ.